ನಮಸ್ಕಾರ ಎಲ್ರಿಗೂ. 60-30-10% ರೂಲ್. ಏನಿದು 60-30-10% ರೂಲ್? ಇಂಟೀರಿಯರ್ ಥೀಮಿಂಗ್ ಅಂತ ಬಂದಾಗ ನಾವು ಈ ರೂಲ್ನ ಸ್ವಲ್ಪ ಯೂಸ್ ಮಾಡಿದ್ರೆ ಬೆಟರ್ ಔಟ್ಪುಟ್ನ ತೆಗಿಬೋದು. 60% ಆಫ್ ದ ನ್ಯೂಟ್ರಲ್ ಕಲರ್ಸ್ನ ನಾವು ಯೂಸ್ ಮಾಡಬೇಕು. ಅಂದರೆ 60% ಆಫ್ ದ ಹೌಸ್ ನಾವು ಕಂಪ್ಲೀಟ್ಲಿ ನ್ಯೂಟ್ರಲ್ ಶೇಡ್ಸ್ನ ಯೂಸ್ ಮಾಡಬೇಕು. ಲೈಕ್ ಎಲ್ಲೆಲ್ಲಿ ವಾಲ್ ಪೇಂಟಿಂಗ್ ಆಗಿರ್ಬೋದು, ಫ್ಲೋರಿಂಗ್ಸ್ ಆಗಿರ್ಬೋದು, ವಾಲ್ ಪೇಪರ್ಸ್ನ ಯೂಸ್ ಮಾಡೋವಂಥದ್ದಾಗಿರ್ಬೋದು. ಈ ರೀತಿಯಾಗಿ ಸೆಕೆಂಡರಿ ಕಲರ್ ಬಂದುಬಿಟ್ಟು 30% ಯೂಸ್ ಮಾಡಬೇಕು. ಸೆಕೆಂಡರಿ ಕಲರ್ ಅಂದರೆ ಏನು? ಸೆಕೆಂಡರಿ ಕಲರು ನೀವು ವುಡನ್ ಟಚ್ ಕೊಡೋವಂಥದ್ದಾಗಿರ್ಬೋದು, ಸಮ್ ಹೈಲೈಟಿಂಗ್ ಪಾರ್ಟ್ಸ್ ಮಾಡ್ಬೋದು. ಡಾರ್ಕ್ ಶೇಡ್ಸ್ ಅಂದರೆ ತುಂಬ ಡಾರ್ಕ್ ಶೇಡ್ಸ್ ಅಲ್ಲ, ಮೀಡಿಯಮ್ ಟೋನ್ ಶೇಡ್ಸ್ನ ಯೂಸ್ ಮಾಡೋವಂಥದ್ದಾಗಿರ್ಬೋದು. ಇದನ್ನು ನೀವು ಈ ರೀತಿ ಸೋಫಾ ಸೆಟ್ಸು ಪ್ರತಿಯೊಂದಕ್ಕೂ ಯೂಸ್ ಮಾಡ್ಕೋಬೋದು. ಹಾಗೆ ನಾನು ಇಮೇಜಲ್ಲಿ ತೋರಿಸಿರೋ ಪ್ರಕಾರ ಆಕ್ಸೆಂಟ್ ಕಲರ್ಸ್ನ 10% ಯೂಸ್ ಮಾಡಬೇಕು. ಆಕ್ಸೆಂಟ್ ಕಲರ್ಸ್ ಅಂದರೆ ಬ್ರೈಟ್ನಿಂಗ್ ಕಲರ್ಸ್. ಎಲ್ಲಿ ನಮಗೆ ತುಂಬ ಹೈಲೈಟೆಡ್ ಮಾಡಬೇಕು ಅಂದರೆ ಸಪೋಸ್ ಅಟ್ರಾಕ್ಟಿವ್ ಒಂದು ಪ್ಲೇಸ್ ಇರಬೇಕು ಅಂದರೆ ನಾವು ವಾಲ್ ಹಾರ್ಟ್ ಆಗಿರ್ಬೋದು, ವಾಲ್ ಡೆಕೋರ್ಸ್ ಆಗಿರ್ಬೋದು, ಇಂಥ ಕಡೆ ಎಲ್ಲ ನಾವು ಸ್ವಲ್ಪ 10%ನ ಬ್ರೈಟ್ನಿಂಗ್ ಕಲರ್ಸ್ನ ಯೂಸ್ ಮಾಡಬೇಕು.